ಸುಂದರಿ ಟೊಮೆಟೊಗೂ ಸಿಗುತ್ತಿಲ್ಲ ಬೆಲೆ. ಟೊಮೆಟೊ ಬೆಳೆಯಿಂದ ವಿಮುಖರಾದ ಜಿಲ್ಲೆಯ ರೈತರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೆಂಪು ಸುಂದರಿ ಟೊಮೆಟೊ ಬೆಳೆದ ರೈತರು ಸಂಕಷ್ಟದಲ್ಲಿದ್ದಾರೆ. ಕಳೆದ 5-6 ತಿಂಗಳಿಂದ ಟೊಮೆಟೊಗೂ ಸರಿಯಾದ ಬೆಲೆ ಸಿಗದೆ ಕಂಗಾಲಾಗಿದ್ದಾರೆ. ಉತ್ತಮ ಬೆಳೆ ನಿರೀಕ್ಷೆಯಲ್ಲಿ ನರ್ಸರಿಗಳಲ್ಲೇ ಸಸಿ ತಂದು ನಾಟಿ ಮಾಡಿ ಬೀಜ ಗೊಬ್ಬರ ಸೇರಿದಂತೆ ಕೂಲಿ ವೆಚ್ಚ ಸೇರಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಆದರೆ ಮಾರುಕಟ್ಟೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಟೊಮೆಟೊ ದರ ಕುಸಿದ ಕಾರಣ ಹಾಕಿದ ಬಂಡವಾಳವು ಕೈಗೆ ಸಿಗದೆ ಸಾಲದ ಸುಳಿಯಲ್ಲಿ ಸಿಲುಕಿದ್ದಾರೆ. ಟೊಮೆಟೊ ಬೆಳೆಯುವುದು ರೈತರಿಗೆ ಸವಾಲಿನ ಕೆಲಸ. ಯಾವಾಗ ಲಾಭ ಯಾವಾಗ ನಷ್ಟ ಎಂಬುದೇ ತಿಳಿಯುವುದಿಲ್ಲ. ಇದೀಗ ಜಿಲ್ಲೆಯಿಂದ ಕಟಾವು ಮಾಡಲಾಗುತ್ತಿರುವ ಟೊಮೆಟೊಗೆ ಪ್ರತಿ ಬಾಕ್ಸ್ಗೆ ಇಂದಿನ ಮಾರುಕಟ್ಟೆಯಲ್ಲಿ 100 ರಿಂದ 150 ರೂಪಾಯಿ ಖರೀದಿಯಾಗುತ್ತದೆ. ಇದರಲ್ಲಿ ಸಾಕಾಣಿಕೆ ವೆಚ್ಚ, ಕೂಲಿ ಕಾರ್ಮಿಕರ ವೆಚ್ಚ ಇದು ಸರಿ ಹೋಗುತ್ತದೆ. ಪ್ರತಿ ವರ್ಷ ಜಿಲ್ಲೆಯಲ್ಲಿ 7,500 ರಿಂದ 8,000 ಹೆಕ್ಟರ್ನಲ್ಲಿ ನಾಟಿ ಮಾಡಲಾಗುತ್ತಿತ್ತು. ಆದರೆ ಈ ಬಾರಿ ಈವರೆಗೂ ಅಂದಾಜು 6,000 ಹೆಕ್ಟರ್ನಲ್ಲಷ್ಟೇ ನಾಟಿಯಾಗಿದೆ. ಚಳ್ಳಕೆರೆ, ಮೊಳಕಾಲ್ಮೂರು ತಾಲೂಕಿನಲ್ಲಿ ಹೆಚ್ಚು ಗುರಿ ಸಾಧನೆಯಾಗಿದೆ. ಮೇ ತಿಂಗಳಲ್ಲಿ ಅಕಾಲಿಕ ಮಳೆ ಬಿದ್ದಿದ್ದರಿಂದ ಉಳಿದ ರೈತರು ನಾಟಿಗೆ ಸಿದ್ಧತೆ ಮಾಡಿಕೊಂಡಿಲ್ಲ. ನಾಟಿ ಪ್ರದೇಶ ಕುಸಿತಕ್ಕೆ ಇದು ಪ್ರಮುಖ ಕಾರಣ ಎನ್ನಲಾಗಿದೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಕುಸಿತವಾದ ಟೊಮೆಟೊ ದರ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಕಂಡಿಲ್ಲ. ಅಲ್ಲದೆ ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಿಂದ ಹೆಚ್ಚಾಗಿ ಟೊಮೆಟೊ ಕರ್ನಾಟಕಕ್ಕೆ ರಫ್ತು ಆಗುತ್ತಿದೆ. ಸ್ಥಳೀಯವಾಗಿ ಮಾರುಕಟ್ಟೆ ಇಲ್ಲದ ಕಾರಣ ಕೋಲಾರಕ್ಕೆ ಮಾರುಕಟ್ಟೆಗೆ ಟೊಮೆಟೊ ಸಾಗಿಸಬೇಕು. ಹೀಗಾಗಿ ದರದಲ್ಲಿ ಗಣನೀಯವಾಗಿ ಇಳಿಕೆಯಾಗಿದೆ. ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ಬೆಲೆ ಕಮ್ಮಿಯಾಗಿದೆ. ಇದಕ್ಕೆ ಮುಖ್ಯ ಕಾರಣ ಮುಂಗಾರು ಪೂರ್ವ ಮಳೆಯಿಂದ ಬೆಳೆ ಹಾನಿಯಾಗಿದೆ. ಕಾರ್ಮಿಕರ ಸಮಸ್ಯೆ, ಹೆಚ್ಚಿದ ಕೂಲಿ, ಔಷಧಿ ಬೆಲೆ, ಸ್ಥಳೀಯವಾಗಿ ಮಾರುಕಟ್ಟೆ ಇಲ್ಲದಿರುವುದು ಹೀಗೆ ಹಲವು ಅಂಶಗಳು ಬೆಳೆಯಿಂದ ರೈತರು ವಿಮುಖರಾಗಲು ಕಾರಣವಾಗಿದೆ. ನಿರ್ವಹಣೆ ವೆಚ್ಚ ದುಪ್ಪಟ್ಟಾಗಿದ್ದು ಪ್ರತಿ ಎಕರೆಯಲ್ಲಿ ತಾಂತ್ರಿಕ ಪದ್ಧತಿಯಡಿ ಟೊಮೆಟೊ ಬೆಳೆಯಲು 2 ಲಕ್ಷಕ್ಕೂ ಹೆಚ್ಚು ಖರ್ಚಾಗುತ್ತಿದೆ. 350 ದರದಲ್ಲಿ ಒಂದು ಬಾಕ್ಸ್ ಮಾರಾಟವಾದರೆ ಮಾತ್ರ ಲಾಭ ಕಾಣಬಹುದು. ಆದರೆ ಈಗಿನ ದರ 100 ರಿಂದ 150 ರೂಪಾಯಿಗೆ ಕುಸಿತವಾಗಿದೆ. ಸರ್ಕಾರವು ಟೊಮೆಟೊಗೆ ಬೆಂಬಲ ಬೆಲೆ ಘೋಷಿಸಬೇಕು. ನಮ್ಮ ಹೆಸರು ಎಸ್ ಮಾಂತೇಶ್ ಅಂತೇಳಿ, ಬೋಸದೇವರಟ್ಟಿ ಗ್ರಾಮದಲ್ಲಿ ಸುಮಾರು 2.5 ಎಕರೆ HM ಕ್ಲಾಸ್ ಅವರ ಅಂಬರೀಶ್ ತಳಿಯನ್ನು ಏಪ್ರಿಲ್ 6ನೇ ತಾರೀಕು ಚಳ್ಳಕೆರೆ ನರ್ಸರಿಯಿಂದ ತಂದು ಸುಮಾರು 16,000 ಸಸಿಗಳು ತಂದು ನಾಟಿ ಮಾಡಿರ್ತೇವೆ. ಇಲ್ಲಿಗೆ ಸುಮಾರು 70 ದಿನದ ಕ್ರಾಪ್ ಆಗಿರುತ್ತೆ. ಈಗ ಶಾಂಪಲ್ ಸ್ಟಾರ್ಟ್ ಆಗಿದೆ. ಆದರೂ ಅಲ್ಲಿಂದ ಇಲ್ಲಿವರೆಗೂ ಏನು ಮೇಂಟೈನ್ ಮಾಡಿದ್ರು ಸಹ ಒಂದು ವಾತಾವರಣದ ವೈಪರೀತ್ಯದಿಂದಾಗಿ ಏನು 4 ದಿನ 5 ದಿನಕ್ಕೆ ಒಂದ್ಸರಿ ಸ್ಪ್ರೇ ಮಾಡಿ ಸಹ ರೋಗಗಳು ಅದಕ್ಕೆ ಬರ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಬೆಲೆನೂ ಸಹ ಭಾಳ ಪಾತಾಳಕ್ಕೆ ಹೋಗಿದೆ. ಸತತವಾಗಿ 6-7 ತಿಂಗಳಿಂದ ಟೊಮೆಟೊ ಬೆಳೆಗಾರರು ಕಣ್ಣಲ್ಲಿ ನೀರೆಲ್ಲ ರಕ್ತ ಬರೋಂಥ ಪರಿಸ್ಥಿತಿ ಆಗಿದೆ. ಇದೀಗ ಸ್ವಲ್ಪ ಚೇತರಿಕೆ ಕಾಣ್ತಾ ಇದೆ. ಆದರೆ ಮುಂದಿನ ದಿನದಲ್ಲಿ ಏನಾಗುತ್ತೆ ಹೇಳಕ್ಕೆ ಬರೋದಿಲ್ಲ. ಈ ವಾತಾವರಣದ ಒಂದು ಇದರಿಂದ ಈಗ ಮುಚ್ಕೊಳ್ಳೋದು ಹಿಂಗೆಲ್ಲ ಆಗಿ ಆಲೆ ಮಜ್ಜಿಗಳು ಸ್ಟಾರ್ಟ್ ಆಗಿದ್ದಾವೆ. ಈಗ ಸರ್ಕಾರ ಈ ಟೊಮೆಟೊ ಬೆಳೆಗಾರರ ಒಂದು ರಕ್ಷಣೆಗೆ ಕೂಡಲೇ ಧಾವಿಸಿ ಇದಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಯಾಕಪ್ಪ ಅಂದರೆ ಈಗಾಗಲೇ ನಾವು ಇದಕ್ಕೆ ಸುಮಾರು ಒಂದು 4 ಲಕ್ಷ ದುಡ್ಡು ಖರ್ಚು ಮಾಡಿರ್ತೀವಿ. ಈಗ ಇದು ಹಲವಾರು ರೋಗಗಳಿಗೆ ತುತ್ತಾಗಿ ನಾವು ಏನು ಎಫರ್ಟ್ ಹಾಕಿದ್ರು ಸಹ ಇದು ಕಂಟ್ರೋಲ್ ರೋಗಗಳು ಕಂಟ್ರೋಲ್ ಆಗಿಲ್ಲ. ಮತ್ತು ಇದಕ್ಕೆ ಸಂಬಂಧಪಟ್ಟರು ಇದುವರೆಗೂ ಯಾರೂ ರೈತರಿಗೆ ಮಾಹಿತಿ ಕೊಡೋಕ್ಕಾಗಲಿ ಮತ್ತೊಂದಾಗಲಿ ಇಲಾಖೆಯರು ಯಾರೂ ಸಹ ಈ ಭಾಗದಲ್ಲಿ ಯಾರು ತೋಟಗಾರಿಕೆ ಇಲಾಖೆಯರು ಯಾರು ಧಾವಿಸಿ ಒಂದು ಕೆಲಸಗಳು ಮಾಡ್ತಾ ಇಲ್ಲ. ಮುಂದಿನ ದಿನದಲ್ಲಿ ತೋಟಗಾರಿಕೆ ಇಲಾಖೆಯರು ರೈತರಿಗೆ ಸೂಕ್ತ ಕ್ರಮಗಳು ಕೈಗೊಳ್ಳಬೇಕು ಅಂತೇಳಿ ಅವರು ಮಾಹಿತಿ ಕೊಟ್ಟು ಉತ್ತಮವಾದ ಫಸಲು ಬರೋದಕ್ಕೆ ಅವರು ಸಹಕರಿಸಬೇಕು. ಹಾಗೂ ಈ ಒಂದು ಬೆಳೆಗೆ ಸೂಕ್ತವಾದ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಸರ್ಕಾರಗಳು. ಹಾಗಾದ್ರೆ ಮಾತ್ರ ಈ ಟೊಮೆಟೊ ಬೆಳೆಗಾರ ಉಳಿಯೋದಕ್ಕೆ ಸಾಧ್ಯ ಐತೆ ಅಂತ ಹೇಳ್ತಾ ನನ್ನ 2 ಮಾತುಗಳು. ಸರ್, ಈಗ ಸಸಿನ ಏನು ರೇಟಲ್ಲಿ ತಂದಿದ್ದೀರಿ ಸರ್? ಸಸಿ ಬಂದು ಇದು 1.5 ರೂಪಾಯಿ ಒಂದು ಸಸಿ. ಎಷ್ಟು ಸಾವಿರ ಸಸಿಗಳು ಹಾಕಿದ್ರಿ? ಈಗ 16,000 ಸಸಿ. ಸರ್ಕಾರ ಈಗ ಬೆಲೆ ಏನನ್ನ ಏರಿಕೆ ಮಾಡಿದೆಯಾ ಅಥವಾ ಏನಂತ? ಸರ್ಕಾರ ಏನು ಬೆಲೆ ಏರಿಕೆ ಏನಿಲ್ಲ. ಸರ್ಕಾರಗಳು ಬೆಲೆ ಟೊಮೆಟೊ ಬೆಲೆ ಜಾಸ್ತಿ ಆದಾಗ ಸರ್ಕಾರಗಳು ರೈತನ ಮೇಲೆ ಕಣ್ಣು ಆಗ್ತವೆ ವಿನ ಸರ್ಕಾರ ರೈತಕ್ಕೆ ಬಿದ್ದಾಗ ಯಾವತ್ತೂ ಅದು ಅವರು ನೆರವಿಗೆ ಧಾವಿಸಿಲ್ಲ. ಇದುವರೆಗೂ ನಾವು ಕೇಳ್ದಂಗೆ ಯಾವುದೇ ಮಾಧ್ಯಮದಾಗ ಹೋದ ವರ್ಷ ಎಲ್ಲ ಕೆಂಪು ಸುಂದರಿಗೆ ಡಿಮ್ಯಾಂಡ್ ಬಂತೆ ಅಂತೇಳಿ ರೀಲ್ಸ್ ಮಾಡೋದು ಎಲ್ಲ ಮಾಡಿ ಒಂದು ವಾರದೊಳಗೆ ಬಿದ್ದೋಯ್ತು. ಸರ್ಕಾರ ರೇಟ್ ಆಗೈತೆ ಅಂದಾಗ ಅದನ್ನ ಬೀಳ್ಸಕ್ಕೆ ಏನು ಬೇಕೋ ಮಾಡ್ತಾವೆ ವಿನ ರೇಟ್ ಬಿದ್ದೋದಾಗ ಅದನ್ನ ಯಾವ ರೀತಿ ಕೈಲಿಡಿಬೇಕಂತೇಳಿ ಸರ್ಕಾರಗಳು ಇದುವರೆಗೂ ಯೋಚನೆ ಮಾಡಿರೋದನ್ನ
ನಾವಂತೂ ಕಂಡಿಲ್ಲ. ಸರ್, ಈಗ ಸರ್ಕಾರ ಯಾವ ರೀತಿ ದರವನ್ನು ನಿಗದಿಪಡಿಸ್ಬೇಕು? ಇದಕ್ಕೆ ಒಂದು ಬೆಂಬಲ ಬೆಲೆ ಅಂದರೆ ರೈತ ಎಷ್ಟು ಖರ್ಚು ಮಾಡಿರ್ತಾನೆ. ಈಗ ಒಂದು ಬೆಂಕಿ ಪಟ್ಟಣ ತಯಾರು ಮಾಡೋಕ್ಕೆ ಎಷ್ಟು ಖರ್ಚಾಗ್ತದೆ, ಅವರು ಒಂದು ಇಷ್ಟು ಖರ್ಚಾಗಿರುತ್ತೆ, ನಮ್ದು ಇಷ್ಟು ದುಡ್ಡು ಅಂತೇಳಿ ನಿಗದಿ ಮಾಡಿರ್ತಾರೆ. ಆದರೆ ರೈತ ನಾವು ಇವತ್ತು 4 ಲಕ್ಷ ಖರ್ಚು ಮಾಡಿದ್ದೀವಿ ಅಂದರೆ ಇದಕ್ಕೆ ಏನು ಬೆಲೆ ನಿಗದಿ ಮಾಡ್ಬೇಕು, ಅದು ಎಷ್ಟು ಸೂಕ್ತವಾಗಿ ಎಷ್ಟು ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಏನು ಅಂತೇಳಿ ಅದಕ್ಕೆ ಸೂಕ್ತವಾದ ಬೆಂಬಲ ಬೆಲೆ ಒಂದು ನಿಗದಿ ಆದರೆ ರೈತಿಗೆ ಅದಕ್ಕಿಂತ ಒಂದು ಪ್ರೋತ್ಸಾಹ ಇನ್ನೇನು ಬೇಕಿಲ್ಲ. ಸರ್ಕಾರ ಹೇಳ್ತಾರೆ ಸುಮ್ಮನೆ ಅವ್ರ ಆದಾಯ ದ್ವಿಗುಣ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ವಿನ ಯಾವುದು ಸುಮ್ಮನೆ ಇಲ್ಲ. ಏನು ಮಾಡಿದ್ರಿ ಅಂತ ಹೇಳಿದ್ರೆ ಮಣ್ಣು ಟೆಸ್ಟ್ ಮಾಡಿದ್ವಿ, ಅದು ಮಾಡಿದ್ವಿ. ಇದುವರೆಗೆ ಯಾವ ಮಣ್ಣು ಟೆಸ್ಟ್ ಮಾಡಿ ಏನು ಅದರಿಂದ ಏನು ಪ್ರಗತಿ ಆಗಿತ್ತು ಅನ್ನೋದು ಇದುವರೆಗೂ ಯಾರಿಗೂ ಅದೊಂದಿಲ್ಲ. ಮಣ್ಣು ಟೆಸ್ಟ್ ಅಂತ ಅದೊಂದು ಹೇಳ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ ವೈಭವ ನ್ಯೂಸ್, ಚಿತ್ರದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.